ನಗರದ ಬಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಾಂಬ್ ದಾಳಿಯ ಅಣಕು ಪ್ರದರ್ಶನ ನಡೆಸಲಾಯಿತು. ಕ್ಷಣಾರ್ಧದಲ್ಲಿ ರೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಆಸ್ಪತ್ರೆಯ ಆವರಣದಲ್ಲಿ ಬಾಂಬ್ ಸ್ಫೋಟವಾದಾಗ ತುರ್ತು ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಪ್ರದರ್ಶಿಸುವ ಉದ್ದೇಶದಿಂದ ಈ ಅಭ್ಯಾಸವನ್ನು ಕೈಗೊಳ್ಳಲಾಯಿತು. ಸ್ಫೋಟದ ಶಬ್ದ, ಹೊಗೆ ಹಾಗೂ ತುರ್ತು ಪರಿಸ್ಥಿತಿಯ ಸನ್ನಿವೇಶವನ್ನು ನೈಜವಾಗಿ ಸೃಷ್ಟಿಸಿದ್ದರಿಂದ ಕೆಲಕಾಲ ರೋಗಿಗಳು ಕಿರುಚಾಡಿ ಗಾಬರಿಗೊಂಡ ದೃಶ್ಯ ಕಂಡುಬಂದಿತು. ಘಟನೆಯ ತಕ್ಷಣವೇ ಅಗ್ನಿಶಾಮಕ ದಳ, ವಿಪತ್ತು ನಿರ್ವಹಣಾ ತಂಡ ಹಾಗೂ ಇತರೆ ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿದರು. ಗಾಯಾಳುಗಳನ್ನು ತುರ್ತಾಗಿ ಹೊರತೆಗೆದು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವುದು, ಬೆಂಕಿ ನಿಯಂತ್ರಣಕ್ಕೆ ತರುವುದು ಎಲ್ಲ ಕಾರ್ಯವಿಧಾನಗಳನ್ನು ಸಮರ್ಪಕವಾಗಿ ಪ್ರದರ್ಶಿಸಲಾಯಿತು. ಈ ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದಾಗಿತ್ತು. ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರಕ್ಷಣಾ ದಳಗಳ ನಡುವಿನ ಸಮನ್ವಯವನ್ನು ಹೆಚ್ಚಿಸುವುದಕ್ಕೂ ಈ ಅಭ್ಯಾಸ ನೇರವಾಗಿದೆ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಇಂತಹ ಅಣಕು ಪ್ರದರ್ಶನಗಳು ವಿಪತ್ತು ಸಂದರ್ಭಗಳಲ್ಲಿ ತ್ವರಿತ ಹಾಗೂ ಪರಿಣಾಮಕಾರಿ ಕಾರ್ಯಾಚರಣೆಗೆ ನೆರವಾಗುತ್ತವೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಅಂತ ಹೇಳಿ, ನನ್ನ ಜೊತೆಯಲ್ಲಿ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಕಮಾಂಡೆಂಟ್ ಸಾಹೇಬ್ರು ಇದ್ದಾರೆ, ಉಪ ಕಮಾಂಡೆಂಟ್ ಇದ್ದಾರೆ, ನಂತರ SDRF PSI ಆದಂಥ ರವಿ ಅವರು ಇದ್ದಾರೆ. ಇವತ್ತೊಂದು ದಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಒಂದು ಟ್ರಯೇಜ್ ಮಾಕ್ ಡ್ರಿಲ್ಲನ್ನು ಹಮ್ಮಿಕೊಂಡಿದ್ವಿ. ಇದು ಹಮ್ಮಿಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಮುಖ್ಯ ಕಚೇರಿಯಿಂದ ಆದೇಶ ಇತ್ತು ಏನಪ್ಪ ಅಂತಂದರೆ, ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗಳ ಸಂಯೋಗದಲ್ಲಿ, ನಂತರ ಸಹ ನಿಗಮ ಮತ್ತು ಸಂಸ್ಥೆಗಳ ಅಡಿಯಲ್ಲಿ ಏನಪ್ಪ ಅಂದರೂ ಒಂದು ಟ್ರಯೇಜ್ ಡ್ರಿಲ್ಲನ್ನು ಮಾಡಬೇಕು ಅನ್ನೋಂಥದ್ದು ಹೇಳಿದ್ರು. ಇದು ಕಾರಣ ಏನಪ್ಪ ಅಂದರೆ, ಮುಂದೆ ಯಾವುದಾದ್ರು ಒಂದು ವಿಪತ್ತು ಸಂಭವಿಸದಾದಲ್ಲಿ ಯಾವ ಇಲಾಖೆದವರು ಮತ್ತು ಜನರ ಒಂದು ಪ್ರಾಣ ರಕ್ಷಣೆ ಮಾಡೋದು, ಆಸ್ತಿ ರಕ್ಷಣೆ ಮಾಡುವಂಥದ್ದು ಮತ್ತು ಜನರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ಮಾಡಬೇಕು ಅನ್ನೋವಂಥದ್ದು ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಮುಖ್ಯ ಕಚೇರಿ ಆದೇಶ ತಕ್ಕಂತೆ ಇವತ್ತೊಂದು ದಿನ ನಾವು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್, SDRF ಮತ್ತು ರೆಡ್ ಕ್ರಾಸ್ ಸಂಸ್ಥೆಗಳು ಎಲ್ಲ ಸಿವಿಲ್ ಡಿಫೆನ್ಸ್ ಎಲ್ಲರೂ ಸೇರಿಕೊಂಡು ಇವತ್ತೊಂದು ದಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಟ್ರಯೇಜ್ ಮಾಕ್ ಡ್ರಿಲ್ಲನ್ನು ಅಣುಕು ಪ್ರದರ್ಶನ ಹಮ್ಮಿಕೊಂಡಿದ್ವಿ. ಇಲ್ಲೇ ನಾವು ಬೆಳಗ್ಗೆನೇ ಬಂದು ಈ ಆಸ್ಪತ್ರೆನ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲೇ ನಾವು ಯಾವ ರೀತಿ ಬೆಂಕಿಯನ್ನು ಎಲ್ಲಿ ಅಂದರೆ ಜನರಿಗೂ ತೊಂದರೆ ಆಗಿರ್ಬಾರ್ದು, ಪೇಷಂಟ್ಗಳಿಗೆ ಅಂಥ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲೇ ಹೊಗೆ ಬರುವಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ವಿ. ಜೊತೆಗೆ ಒಂದು 7-8 ಜನ ಪೇಷಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ನಂತರ ಡಾಕ್ಟ್ರುಗಳು ಏನಪ್ಪ ಅಂದರೆ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಅವ್ರನ್ನ ರೆಡಿ ಮಾಡಿದ್ದೀವಿ. ಆಂಬುಲೆನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ವಿ, ಫೈರ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಹೋಮ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಅಂದರೆ ವೆಹಿಕಲ್ ವಿತ್ ಸಿಬ್ಬಂದಿಗಳನ್ನು ರೆಡಿ ಮಾಡ್ಕೊಂಡಿದ್ವಿ. ತದನಂತರ ನಾವು ಸುಮಾರು 4 ಗಂಟೆಗೆ ಈ ಒಂದು ಅಣುಕು ಪ್ರದರ್ಶನ ಪ್ರಾರಂಭಿಸಲಾಯಿತು. ಆಸ್ಪತ್ರೆಯ ಬಲಭಾಗದ ಒಂದು ಕಿಟಕಿಯಲ್ಲಿ ಏನಪ್ಪ ಅಂದರೆ ಹೊಗೆ ಬರುವಂಥ ಸನ್ನಿವೇಶ ಕಾಣುತ್ತೆ. ತತ್ಕ್ಷಣ ಬೆಂಕಿಯಲ್ಲಿ ಅಲ್ಲಿರುವಂಥ ಪಬ್ಲಿಕ್ಕು ಸಹ ಬೆಂಕಿ ಆಗಿದೆ ಅಂತ ಕೂಗ್ತಾ ಇರುವಂಥ ಸೀನ್ ಕಾಣುತ್ತೆ. ತಕ್ಷಣ ಅಗ್ನಿಶಾಮಕ ಇಲಾಖೆದವರಿಗೆ ಕರೆಯನ್ನು ನೀಡಲಾಗ್ತದೆ. ಅಗ್ನಿಶಾಮಕ ಇಲಾಖೆದವರು ಸುಚಿತವಾಗಿ ವಾಹನ ಸಮೇತ ಬಂದು ಹೋಸನ್ನು ಹಾಕಿ ಆ ಬೆಂಕಿ ಆಗಿರುವಂಥ ಸ್ಥಳಕ್ಕೆ ನೀರನ್ನು ಸಿಂಪಡಿಸುವ ಮೂಲಕ ಬೆಂಕಿ ಆರಿಸುವಂಥ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲೇನೆ ಏನಪ್ಪ ಅಂದರೆ SDRF ತಂಡ ಬರುತ್ತೆ ಹಾಗೂ ಅಗ್ನಿಶಾಮಕ ಇಲಾಖೆದವರು ಈ ಬ್ರೀದಿಂಗ್ ಅಪಟಸ್ ಸೆಟ್, ಉಸಿರಾಟದ ಸಲಕರಣೆಯನ್ನು ಹಾಕ್ಕೊಂಡು ಹೊಗೆ ತುಂಬಿರುವಂಥ ಕೊಠಡಿಯಲ್ಲಿ ಸಿಕ್ಕಾಕೊಂಡಿರುವಂಥ ಪ್ರಜ್ಞೆ ತಪ್ಪಿರುವಂಥ ಪೇಷಂಟ್ಗಳನ್ನು ತೆಗೆದುಕೊಂಡು ಬರುವಂಥ ಕೆಲಸ ಅವರು ಮಾಡ್ತಾರೆ. ಜೊತೆಯಲ್ಲಿ ಏನಪ್ಪ ಅಂದರೆ ಈ ಭಯೋತ್ಪಾದಕರು ಒಂದು ಬಾಂಬ್ ಅಟ್ಯಾಕ್ ಮಾಡಿದಾಗ ಈ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟರು ಸಹ ಅದನ್ನು ಪಟಾಕಿ ಅಟೋಮ್ ಬಾಂಬ್ ಹೊಡೆಯುವ ಮೂಲಕ ಒಂದು ಬಾಂಬಿನ ಸೌಂಡ್ ಕೇಳುವ ಹಾಗೆ ಪಟಾಕಿನ ಹರಿಸಿ ಅಲ್ಲಿರುವಂಥ ಒಂದು 7-8 ಜನ ಕೊಲಾಪ್ಸ್ ಆಗಿ ಬೀಳ್ತಾರೆ. ಅವ್ರನ್ನೂ ಸಹ ಏನಪ್ಪ ಅಂದರೆ ರಕ್ಷಣೆ ಮಾಡಿ ತತ್ಕ್ಷಣ 1 ಬಿಟ್ಟು 3 ಆಂಬುಲೆನ್ಸ್ಗಳನ್ನು ಸಹ ನಾವು ಈ ಒಂದು ಅಣುಕು ಪ್ರದರ್ಶನ ಬಳಸ್ಕೊಂಡಿದ್ದೀವಿ. ಯಾವ್ಯಾವ ರೀತಿ ಆಂಬುಲೆನ್ಸ್ ಬರ್ತದೆ, ಜೊತೆಗೆ ಟ್ರಯಾಜು ಪ್ರಥಮ ಚಿಕಿತ್ಸೆಯನ್ನು ಆಸ್ಪತ್ರೆ ಸಿಬ್ಬಂದಿ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಮೈನರ್ ಇಂಜುರಿಗೆ ಬ್ಯಾಂಡೇಜನ್ನು ಹಚ್ಚಿದರೆ, ಸೀರಿಯಸ್ ಇಂಜುರಿ ಆದಂಥವ್ರನ್ನ ತತ್ಕ್ಷಣ ತುರ್ತು ಚಿಕಿತ್ಸೆ ನೀಡಬೇಕಾಗಿರೋದ್ರನ್ನ ಆಂಬುಲೆನ್ಸ್ನಲ್ಲಿ ಹಾಕಿ ಶಿಫ್ಟೆಡ್ ಟು ಅನದರ್ ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ಆಂಬುಲೆನ್ಸ್ ಮೂಲಕ ಮಾಡಲಾಯಿತು. ಸುಮಾರು ಒಂದು 8ರಿಂದ 10 ಪೇಷಂಟ್ಗಳನ್ನು ನಾವು 3 ಆಂಬುಲೆನ್ಸ್ನಲ್ಲಿ ಸೀರಿಯಸ್ ಇರೋದ್ರಿಂದ ಬೇರೆ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಮಾಡಿರ್ತೀವಿ. ಇದರಿಂದ ಏನಪ್ಪ ಅಂತಂದರೆ, ಜನರು ಮುಂಜಾಗ್ರತೆ ಆದಾಗ ಏನು ಮಾಡಬೇಕು, ಪ್ಯಾನಿಕ್ ಆಗಬಾರ್ದು. ಆದಾಗ ಯಾವ ಇಲಾಖೆಗಳು ಯಾವ ರೀತಿ ತಮ್ಮ ಕೈ ಜೋಡಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತವೆ, ಜೀವದ ಹಂಗ ತೊರೆದು ಕೆಲಸ ಮಾಡ್ತವೆ ಅನ್ನೋವಂಥದ್ದು ತೋರಿಸುವಂಥದ್ದು. ಫಸ್ಟ್ ಆಫ್ ಆಲ್ ಜನರ ಪ್ರಾಣ ರಕ್ಷಣೆ, ಆಸ್ತಿ ರಕ್ಷಣೆ, ಜೊತೆಗೆ ಈ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ ಇವತ್ತಿನ ಟ್ರಯೇಜ್ ಮಾಕ್ ಡ್ರಿಲ್ಲದ ಉದ್ದೇಶವಾಗಿತ್ತು. ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ತಮಗೆ ನಮಸ್ಕಾರ. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.
Amarcon, Amarcon, Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon। अमरकॉन कलेक्शन, खड़े बाजार, बेलगाम।